ವೀಕ್ಷಕರೇ, ಈ ಶ್ರವಣ ನಕ್ಷತ್ರದವರು ಯಾವ ಕ್ಷೇತ್ರದಲ್ಲಿ ಉದ್ಯೋಗ ಮಾಡಬೇಕು ಅಂತಂದ್ರೆ ನೋಡಿ, ಈ ಗಣಿಗೆ ಸಂಬಂಧಿಸಿರುವಂತಹ ಗಣಿಯ ಉತ್ಪಾದನೆಗೆ ಸಂಬಂಧಿಸಿರತಕ್ಕಂತಹ ಕ್ವಾರಿಗಳು ಅಥವಾ ಈ ಭೂಮಿಯಲ್ಲಿ ಇರತಕ್ಕಂತಹ ಖನಿಜ ಸಂಪತ್ತು, ಯಾವ್ದಾದ್ರೂ ಒಂದು ಭೂಮಿಗೆ ಸಂಬಂಧಿಸಿರ್ತಕ್ಕಂಥ ಕೆಲಸ ಕಾರ್ಯಗಳು ನಿಮಗೆ ತುಂಬಾ ಚೆನ್ನಾಗಿ ಸೂಟ್ ಆಗುತ್ತೆ. ಮಣ್ಣಿನಲ್ಲಿ ಕೆಲಸ ಮಾಡುವಂಥದ್ದು, ಮಣ್ಣಿಗೆ ಸಂಬಂಧಿಸಿರುವಂತಹ ಕೆಲಸ ಕಾರ್ಯಗಳನ್ನು ಮಾಡುವಂಥದ್ದು ಇದೆಯಲ್ಲ, ಅದು ಅದ್ಭುತವಾಗಿರತಕ್ಕಂತ ಫಲಗಳು ನಿಮಗೆ ಸಿಗ್ತಕ್ಕಂಥದ್ದು. ಧ್ರುವ ಪದಾರ್ಥಗಳು ಮಾಡತಕ್ಕಂಥದ್ದು, ಧ್ರುವ ಪದಾರ್ಥಗಳನ್ನ ಅಂದ್ರೆ ಈ ತೈಲ ಆಗಿರ್ಬೋದು, ಸೀಮೆ ಎಣ್ಣೆ ಆಗಿರ್ಬೋದು, ಪೆಟ್ರೋಲ್ ಆಗಿರ್ಬೋದು, ಇಂತಹ ನೀರಿನ ಅಂಶ ಧ್ರುವ ರೂಪದಲ್ಲಿ ಇರುವಂತಹ, ತೈಲ ರೂಪದಲ್ಲಿ, ಎಣ್ಣೆಯ ರೂಪದಲ್ಲಿ ಇರತಕ್ಕಂತಹ ವಸ್ತು ಮಾರಾಟ ಮಾಡುವಂಥದ್ದು ಅಥವಾ ಅದನ್ನು ಸೃಷ್ಟಿ ಮಾಡುವಂಥದ್ದು, ಮ್ಯಾನುಫ್ಯಾಕ್ಚರ್ ಮಾಡುವಂತಹ ಸಾಧ್ಯತೆಗಳು ಅದರಲ್ಲಿ ನಿಮಗೆ ಲಾಭ ಆಗುತ್ತೆ. ಕಲ್ಲಿದ್ದಲಿಗೆ ಸಂಬಂಧಿಸಿರತಕ್ಕಂತಹ ಕೆಲಸ, ಇಂಧನಕ್ಕೆ ಸಂಬಂಧಿಸಿರತಕ್ಕಂತಹ ಕೆಲಸ, ಭೂಮಿಗೆ ಸಂಬಂಧಿಸಿರತಕ್ಕಂತಹ ಕೆಲಸ ಕಾರ್ಯಗಳು ಬಹಳಷ್ಟು ಒಳ್ಳೆಯ ರೀತಿಯಲ್ಲಿ ಫಲಗಳು ಕೊಡ್ತಾ ಇರತಕ್ಕಂಥದ್ದು. ಜೊತೆಗೆ ಈ ಬಾವಿಯನ್ನ ಕೊರೆಯುವಂಥದ್ದು, ಪಂಪ್ಸೆಟ್ ಹಾಕುವಂಥದ್ದು, ಬೋರ್ವೆಲ್ ಹಾಕುವಂಥದ್ದು, ನೀರಾವರಿ ಮಾಡುವಂಥದ್ದು, ಕಂದಕಗಳಿಗೆ ಸಂಬಂಧಿಸಿರುವಂತಹ ಗವಿಗಳು, ಸುರಂಗಗಳಿಗೆ ಸಂಬಂಧಿಸಿರತಕ್ಕಂತಹ ಕೆಲಸ ಕಾರ್ಯಗಳು ಬಹಳಷ್ಟು ಈ ಕ್ಷೇತ್ರದಲ್ಲಿ ಇರುತ್ತೀರಿ. ಜೊತೆಗೆ ಇಂತಹ ಕ್ಷೇತ್ರದಲ್ಲಿ ಕೆಲಸ ಮಾಡಿದ್ರೆ ಲಾಭ ಕೂಡ ಆಗುವಂತಹ ಸಾಧ್ಯತೆಗಳು ನಿಮಗಿಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು. ಇನ್ನು ಜೊತೆಗೆ ಈ ಮೀನುಗಾರಿಕೆ ಕ್ಷೇತ್ರದಲ್ಲಿ ಬಹಳ ಒಳ್ಳೆ ಲಾಭಗಳು ನಿಮಗೆ ಪ್ರಯೋಜನಗಳಾಗುವಂಥದ್ದು, ಸಮುದ್ರಕ್ಕೆ ಸಂಬಂಧಿಸಿರುವಂತಹ, ಮೀನುಗಾರಿಕೆಗೆ ಸಂಬಂಧಿಸಿರತಕ್ಕಂತಹ ಅಥವಾ ಅದರ ಮಾರಾಟಗಾರರು, ದಲಾಲರು ಅಂತದ್ದು ಯಾವುದೋ ಒಂದು ಕೆಲಸದಲ್ಲಿ ಮಾಡುವಂತಹ ಸಾಧ್ಯತೆಗಳು ಇರ್ತವೆ. ಅಂತ ಕೆಲಸದಲ್ಲಿ ಲಾಭ ಕೂಡ ಇರುತ್ತೆ. ಇನ್ನು ಮಂತ್ರಿ ಆಗೋದು ಅಥವಾ ಅಧ್ಯಕ್ಷನಾಗೋದು ಅಥವಾ ಈ ಸಂಘ ಸಂಸ್ಥೆಗಳಲ್ಲಿರುವಂಥದ್ದು ಅಥವಾ ರಾಜಕೀಯ ಕ್ಷೇತ್ರದಲ್ಲಿರುವಂಥದ್ದು, ಯಾವುದೇ ಒಂದು ಸಾರ್ವಜನಿಕ ವಲಯದಲ್ಲಿ ಇರುವಂತಹ ಕೆಲಸ ಕಾರ್ಯಗಳನ್ನ ಮಾಡುವಂತಹ ಸಾಧ್ಯತೆಗಳು ಕೂಡ ನಿಮಗೆ ಇಲ್ಲಿ ಕಂಡು ಬರ್ತಕ್ಕಂಥದ್ದು. ಕೃಷಿಕರಿಗೆ ಬಹಳಷ್ಟು ಒಳ್ಳೆ ಲಾಭ ಇರತಕ್ಕಂಥದ್ದು. ಗಣಿ ಇಂಜಿನಿಯರ್ ಆಗಿ ಕೆಲಸ ಮಾಡೋದು, ಈ ಐಸ್ ಕ್ರೀಮಿಗೆ ಸಂಬಂಧಿಸಿರತಕ್ಕಂತಹ ಯಾವ್ದಾದ್ರೂ ಒಂದು ಕೆಲಸಗಳನ್ನ ಮಾಡುವಂಥದ್ದಿರ್ಬೋದು, ಕೋಲ್ಡ್ಗೆ ಐಸ್ಗೆ ಸಂಬಂಧಿಸಿರತಕ್ಕಂಥದ್ದು, ಫ್ರಿಜ್ರೇಟರ್ ಅಥವಾ ಏರ್ ಕಂಡೀಷನರ್ ಮಾರುವಂಥದ್ದು ಅಥವಾ ತಯಾರು ಮಾಡುವಂಥದ್ದು ಅಥವಾ ಆ ಇಲಾಖೆಯಲ್ಲಿ ಇರುವಂಥದ್ದು, ಇಂಜಿನಿಯರ್ ಆಗಿ ಕೆಲಸ ಮಾಡ್ತಕ್ಕಂಥದ್ದು. ಇನ್ನು ಈ ಏನಾಗುತ್ತೆ, ಈ ಮೆಡಿಕಲ್